ಅಮೃತಾಂಜನ್ ಶಾರ್ಟ್ ಮೂವಿನ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ಒಂದಿಷ್ಟು ಜನ ಬೇಜಾರು ಕಳ್ಕೊಂಡಿದ್ರು. ಬಟ್ ಈಗ ಥಿಯೇಟ್ರಲ್ಲೂ ಕೂಡ ಅಮೃತಾಂಜನ್ನ ನೋಡೋಕ್ಕೆ ರೆಡಿ ಆಗಬೇಕಿದೆ. ಬಟ್ ಅಮೃತಾಂಜನ್ ಸಿನಿಮಾದ ನಟ ಸುಧಾಕರ್ ನಮ್ಮ ಜೊತೆ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವಿಶೇಷತೆಗಳಿಂದ ಸದ್ದು ಮಾಡಿರ್ತಕ್ಕಂಥವ್ರು. ಅವ್ರನ್ನೇ ಮಾತಾಡ್ಸೋಣ. ಸುಧಾಕರ್, ಹೇಗಿದ್ದೀರಿ? ಹೇಗೆ ಅನ್ನಿಸ್ತಾ ಇದೆ? ಈಗ ಥಿಯೇಟ್ರ್ ಕೂಡ ಬರ್ತಾಯಿದ್ರಿ, ಸೋಷಿಯಲ್ ಮೀಡಿಯಾದಿಂದ ಮುಂದಕ್ಕೆ ಹೋಗಿ ಅಂತ. ಇಲ್ಲ ಸರ್, ಆರಾಮಾಗಿದ್ದೀವಿ. ನೀವು ಆರಾಮಾಗಿದ್ದೀರಾ? ಸೊ ತುಂಬ ಖುಷಿ ಇದೆ ಸರ್, ಕಾಯ್ತಾ ಇದ್ದೀವಿ ಜನಗಳಿಗೆ ನಮ್ಮ ಸಿನಿಮಾನ ತೋರಿಸೋದಕ್ಕೆ. ಸೊ ಎಕ್ಸೈಟೆಡ್ ಅಂತೂ ಇದ್ದೀವಿ ಸರ್, ತುಂಬ ಕಾನ್ಫಿಡೆಂಟ್ ಕೂಡ ಇದ್ದೀವಿ ಸಿನಿಮಾ ಬಗ್ಗೆ. ಎಸ್, ನಾನು ಅದೇ ಆವಾಗಲೇ ಮಾತಾಡ್ತಾ ಹೇಳ್ತಾ ಇದ್ದೆ, ಅಮೃತಾಂಜನ್ನು ಆವಾಗ ಅಂದರೆ ಯಾರಿಗೋ ತುಂಬ ತಲೆ ಬಿಸಿ ಇದ್ದರೆ ಒಂದು ರೀತಿ ಬೇಕಾಗುತ್ತೆ. ಬಟ್ ಈಗ ನಿಮ್ಮ ಶಾರ್ಟ್ ಮೂವಿನೂ ಕೂಡ ನೋಡಿ ಒಂದಿಷ್ಟು ಜನ ಬೇಜಾರು ಕಳ್ಕೊಂಡಿರೋವಂಥದ್ದು ಇದೆ. ಅದನ್ನೇ ಯಾಕೆ ಮಾಡಬೇಕನ್ನೋಂಥ ಪ್ಲ್ಯಾನ್ ಆಯಿತು, ಹೇಗೆ ಅಂತ? ಅದೇ ಸರ್, ಅದನ್ನ ತುಂಬ ತಲೆನೋವು ಬಂದಾಗ ಅದನ್ನು ಹೆಂಗೆ ಯೂಸ್ ಮಾಡ್ತಾರೋ, ಸೊ ಸ್ಟ್ರೆಸ್ ಬಸ್ಟರ್ ಥರ ನಮ್ಮ ಸಿನಿಮಾ ಕೂಡ ಇವಾಗ ನಾವು ಮಾಡಿರೋದು ಅದನ್ನೇ. ಯಾಕೆ ಅಂದರೆ ನಮ್ಮ ಇಡೀ ಟೀಮ್ಗೆ ಹೆಸರಿರೋದೇ ಈಗ ನಮ್ಮ ಇಂಡಿವಿಜುವಲ್ಲಾಗಿ ಗುರ್ತಿಸೋದಕ್ಕಿಂತ ನಮ್ಮನ್ನ ಕೇಳೋದೇ ನೀವು ಅಮೃತಾಂಜನ್ ಟೀಮ್ ಅವರಲ್ವಾ ಅಂತ. ಸೊ ಆ ಟೈಟ್ಲು ತುಂಬ ಕ್ಯಾಚಿಯಾಗಿದೆ ನಮ್ಮ ಟೀಮ್ಗೆ. ಸೊ ಅದನ್ನೇ ಯೂಟಿಲೈಸ್ ಮಾಡ್ಕೋಬೇಕು ಅಂತ ಸಿನಿಮಾಗೆ ಆ ಟೈಟ್ಲು ಕ್ಯಾರಿ ಮಾಡಿದ್ದೀವಿ. ಒಂದು 10 ಮಿನಿಟ್ಸ್ ಶಾರ್ಟ್ ಫಿಲಮ್ ಗ್ಲಿಮ್ಸ್ ಇರುತ್ತೆ, ಯಾಕೆಂದರೆ ಜನಕ್ಕೆ ಕನೆಕ್ಟಿವಿಟಿಗೋಸ್ಕರ. ಬಟ್ ಸಿನಿಮಾ ಕತೆ ಬೇರೆನೇ ಇರುತ್ತೆ, ಸಿನಿಮಾ ಕತೆ ಬೇರೆ ಇರುತ್ತೆ. ಪರ್ಟಿಕ್ಯುಲರ್ ಆಗಿ ಅಂದರೆ ಯೂತ್ಸಿಗೆ ಕನೆಕ್ಟ್ ಆಗುವಂಥದ್ದು, ಅಂದರೆ ಅಪ್ಪ ಅಮ್ಮನ ಪ್ರೀತಿಸುವಂಥ ಭಾವನೆಗಳನ್ನು ವ್ಯಕ್ತಪಡಿಸುವಂಥದ್ದು, ಜೊತೆಗೆ ಕಾಲೇಜ್ ಸ್ಟೂಡೆಂಟ್ಸ್ ಜೀವನ ಶೈಲಿನ ನೆನಪು ಮಾಡುವಂಥದ್ದು ಅನ್ನೋಂಥ ಮಾಹಿತಿ ಇರ್ತಕ್ಕಂಥದ್ದು. ಸೊ ಹಾಗಾಗಿ ಹೆಂಗೆ ಕ್ಯಾರಿ ಆಗುತ್ತೆ, ಎಷ್ಟು ಸ್ಪೆಷಲಾಗಿ ಕನೆಕ್ಟ್ ಆಗುತ್ತೆ? ಅಂದರೆ ಸರ್, ಈಗ ಅಪ್ಪ ಅಮ್ಮನ ಕಷ್ಟ ಆಗಲಿ, ಅವ್ರು ಏನು ಕಷ್ಟ ಬಿದ್ದು ಹೆಂಗೆ ಸಾಕ್ತಾ ಇರ್ತಾರೆ ಮಕ್ಳನ್ನಂತ, ಮಕ್ಳಿಗೆ ಗೊತ್ತಿಲ್ಲದೆ ಹೆಂಗೆ ಲೈಫ್ನ ಕೇರ್ಲೆಸ್ಸಾಗಿ ಸ್ಪಾಯ್ಲ್ ಮಾಡ್ಕೊತಾ ಇರ್ತಾರೆ ಅನ್ನೋ ಒಂದು ಪಾಯಿಂಟ್ನ ಕಾಮಿಡಿಯಾಗಿ ಹೇಳೋದು ಪ್ರಯತ್ನ ಮಾಡಿದ್ದೀವಿ. ಸೊ ಪ್ರತಿಯೊಬ್ಬ ಸ್ಟೂಡೆಂಟು, ಒಬ್ಬ ಯೂತು ಅವ್ರ ಅಪ್ಪ ಅಮ್ಮನ ಕಷ್ಟಗಳನ್ನ ತಿಳ್ಕೊಳ್ದೆ ಒಂದು ಕಾಲೇಜಲ್ಲೋ ಸ್ಕೂಲಲ್ಲೋ ಹೇಗೆ ಅವ್ರ ಲೈಫ್ನ ಹಾಳು ಮಾಡ್ಕೊತಾ ಇದ್ದಾರೆ ಅನ್ನೋ ಒಂದು ವಿಷಯನ ಕಾಮಿಡಿಯಾಗಿ ಹೇಳಿದ್ರೆ ಹೇಗಿರುತ್ತೆ, ಅದು ಸಿನಿಮಾ ಸರ್. ಎಸ್, ಪರ್ಟಿಕ್ಯುಲರಾಗಿ ನಿಮ್ಮನ್ನು ನೋಡೋವಂಥವ್ರಿಗೆ ಒಂದು ವರ್ಗದ ಆಡಿಯನ್ಸ್ ಇದೆ, ಸೋಷಿಯಲ್ ಮೀಡಿಯಾದ ಕುಡುಕರು ಅಂದರೆ ಸುಧಾಕರ್ ಅವರು ಅಂತ. ಸೊ ಅದನ್ನ ಹೆಂಗೆ ತಗೊಳ್ತಾ ಇದ್ರಿ ಈ ಸಿನಿಮಾದಲ್ಲಿ? ಅದೇನಾದ್ರು ನಿಮ್ಮನ್ನು ಪ್ರೆಸೆಂಟ್ ಮಾಡೋಂಥ ರೀತಿ ಇದೆಯಾ, ಹೇಗೆ? ಈ ಸಿನಿಮಾದಲ್ಲೂ ಒಂದು ಸ್ವಲ್ಪ ಅದೇ ಎಕ್ಸ್ಟ್ರೀಮೇ ಇರುತ್ತೆ, ಏನು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಿರಲ್ಲ. ಸೊ ಇವಾಗ ಅದು ಒಂದು ಪಾಯಿಂಟ್ ಅಲ್ವಾ, ನಾನು ಹೇಳ್ದಲ್ವ ಹುಡುಗರು ಹೇಗೆ ಹಾಳಾಗ್ತಾರೆ ಅಂತ. ಸೊ ಇದು ಒಂದು ಪಾಯಿಂಟು, ಹುಡುಗರು ಹೇಗೆ ಹಾಳಾಗ್ತಾರೆ ಅಂತ. ಸೊ ಈ ಕ್ಯಾರೆಕ್ಟ್ರು ಕೂಡ ಅದ್ರ ರಿಲೇಟೆಡೇ ಇರುತ್ತೆ, ಎಣ್ಣೆ ರಿಲೇಟೆಡೇ ಇರುತ್ತೆ. ಸೊ ಬಟ್ ಪಾಸಿಟಿವ್ ಆಗಿ, ಅಂದರೆ ಅದು ತಪ್ಪು ಅನ್ನೋದನ್ನೇ ಬಿಂಬಿಸೋ ರೀತಿ ಇರುತ್ತೆ ಸಿನಿಮಾ ಕತೆ. ಇಲ್ಲ ಸರ್, ಆರಾಮಾಗಿದ್ದೀವಿ. ನೀವು ಆರಾಮಾಗಿದ್ದೀರಾ? ಸೊ ತುಂಬ ಖುಷಿ ಇದೆ ಸರ್, ಕಾಯ್ತಾ ಇದ್ದೀವಿ ಜನಗಳಿಗೆ ನಮ್ಮ ಸಿನಿಮಾನ ತೋರಿಸೋದಕ್ಕೆ. ಸೊ ಎಕ್ಸೈಟೆಡ್ ಅಂತೂ ಇದ್ದೀವಿ ಸರ್, ತುಂಬ ಕಾನ್ಫಿಡೆಂಟ್ ಕೂಡ ಇದ್ದೀವಿ ಸಿನಿಮಾ ಬಗ್ಗೆ. ಎಸ್, ನಾನು ಅದೇ ಆವಾಗಲೇ ಮಾತಾಡ್ತಾ ಹೇಳ್ತಾ ಇದ್ದೆ, ಅಮೃತಾಂಜನ್ನು ಆವಾಗ ಅಂದರೆ ಯಾರಿಗೋ ತುಂಬ ತಲೆ ಬಿಸಿ ಇದ್ದರೆ ಒಂದು ರೀತಿ ಬೇಕಾಗುತ್ತೆ. ಬಟ್ ಈಗ ನಿಮ್ಮ ಶಾರ್ಟ್ ಮೂವಿನೂ ಕೂಡ ನೋಡಿ ಒಂದಿಷ್ಟು ಜನ ಬೇಜಾರು ಕಳ್ಕೊಂಡಿರೋವಂಥದ್ದು ಇದೆ. ಅದನ್ನೇ ಯಾಕೆ ಮಾಡಬೇಕನ್ನೋಂಥ ಪ್ಲ್ಯಾನ್ ಆಯಿತು, ಹೇಗೆ ಅಂತ? ಅದೇ ಸರ್, ಅದನ್ನ ತುಂಬ ತಲೆನೋವು ಬಂದಾಗ ಅದನ್ನು ಹೆಂಗೆ ಯೂಸ್ ಮಾಡ್ತಾರೋ, ಸೊ ಸ್ಟ್ರೆಸ್ ಬಸ್ಟರ್ ಥರ ನಮ್ಮ ಸಿನಿಮಾ ಕೂಡ ಇವಾಗ ನಾವು ಮಾಡಿರೋದು.